ಕಾನೂನಿನ ಪ್ರಕಾರ ಅಪರಾಧಿಗಳ ಅಪರಾಧ ಪ್ರೂವ್ ಆಗುವವರೆಗೆ ಅವರೆಲ್ಲ ನಿರಪರಾಧಿಗಳಂತೆ. ಅದಕ್ಕೋಸ್ಕರ ಕಾನೂನಿನಲ್ಲಿ ಅಪರಾಧಿಗಳಿಗೆ ಬೇಲ್ ಎನ್ನುವ ಪ್ರೊವಿಷನ್ ಇದೆ. ಭಾರತದಲ್ಲಿ ಕಾನೂನಿನ ಎಲ್ಲಾ ಪ್ರಕ್ರಿಯೆ ಮುಗಿದು ಕೊನೆಯ ವರ್ಡಿಕ್ಟ್ ಬರಲು ಹಲವಾರು ವರ್ಷಗಳೇ ತಗಲಬಹುದು. ಒಂದು ವೇಳೆ ಕೊನೆಗೆ ಅಪರಾಧಿ ನಿರಪರಾಧಿ ಅಂತ ಪ್ರೂವ್ ಆದ್ರೆ ಆ ನಿರಪರಾಧಿ ಜೈಲಿನಲ್ಲಿ ಕಳೆದಂತ ಎಲ್ಲಾ ವರ್ಷಗಳು ನಷ್ಟವಾಗುತ್ತದೆ. ಒಂದೊಂದ್ಸಾರಿ ಅತ್ಯಂತ ಕ್ರೂರಿ ಅಪರಾಧಿಗೂ ಕೂಡ ಇವರೇ ಅಪರಾಧ ಮಾಡಿದಾರಂತ ಗೊತ್ತಿದ್ರು ಕೂಡ ಅವರಿಗೆ ಬೇಲ್ ಸಿಗುತ್ತೆ. ದರ್ಶನ್ ರೇಣುಕಾಸ್ವಾಮಿ ಅವರ ಹತ್ಯಾಕಾಂಡದಲ್ಲಿ ಭಾಗಿಯಾಗಿದ್ರು ಕೂಡ ದರ್ಶನ್ನೇ ಕೊಲೆ ಮಾಡಿದ್ದಾರೆನ್ನುವುದು ಇದುವರೆಗೆ ಪ್ರೂವ್ ಆಗಿಲ್ಲ. ರೇಣುಕಾಸ್ವಾಮಿಯ ಪ್ರಕರಣದ ಇತ್ಯರ್ಥ ಆಗ್ಲಿಕ್ಕೆ ಇನ್ನು ಹಲವಾರು ವರ್ಷಗಳೇ ತಗಲಬಹುದು. ದರ್ಶನ್ ರವರಿಗೆ ಹೈಕೋರ್ಟ್ ಇಂದ ಮಧ್ಯಂತರ ಬೇಲ್ ಸಿಕ್ಕಿದ್ರು ಕೂಡ ಸುಪ್ರೀಂ ಕೋರ್ಟ್ ಇದನ್ನು ರಿಜೆಕ್ಟ್ ಮಾಡಿ ಇಮಿಡಿಯೇಟ್ ಆಗಿ ಜೈಲಿಗೆ ಹಾಜರಾಗಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದೆ. ಹೈಕೋರ್ಟ್ ದರ್ಶನ್ ರವರಿಗೆ ಕೊಟ್ಟಂತಹ ಮಧ್ಯಂತರ ಬೇಲ್ ಅನ್ನು ಮರುಪರಿಶೀಲನೆ ಮಾಡುವಂತೆ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಸ್ಟ್ರಾಂಗ್ ಆಗಿ ಅಪೀಲ್ ಮಾಡಿತ್ತು. ದರ್ಶನ್ ಕೇಸನ್ನು ಕರ್ನಾಟಕ ಸರ್ಕಾರ ಇಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳಲು ಕಾರಣವೇನು? ಸರ್ಕಾರದ ಮೇಲೆ ಜನಗಳ ಪ್ರೆಷರ್ ಇದೆಯಾ ಅಥವಾ ಇನ್ಯಾವುದು ಪೊಲಿಟಿಕಲ್ ಪ್ರೆಷರ್ ಇರ್ಬೋದಾ? ಸೌಜನ್ಯ ಕೇಸ್ ಒಂದು ಬಿಟ್ರೆ ಜನಗಳು ಪರ ಅಥವಾ ವಿರೋಧವಾಗಿ ಯಾವುದೇ ಕೇಸಿನ ಜೊತೆ ಸ್ಟ್ರಾಂಗ್ ಆಗಿ ಇಂತಹ ಉದಾಹರಣೆಗಳಿಲ್ಲ. ನನ್ನ ಪ್ರಕಾರ ಕರ್ನಾಟಕ ಸರ್ಕಾರ ದರ್ಶನ್ ರವರ ಕೇಸನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಲು 2019ರ ಎಲೆಕ್ಷನ್ ಕಾರಣ. ದೇವೇಗೌಡರವರ ಕುಟುಂಬದ ಉತ್ತರಾಧಿಕಾರಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಮೊದಲ ಬಾರಿಗೆ ಮಂಡ್ಯದಲ್ಲಿ ಎಲೆಕ್ಷನ್ ಕಣಕ್ಕಿಳಿಯುತ್ತಾರೆ. ಅಂಬರೀಶ್ ರವರು ಕಾಂಗ್ರೆಸ್ ಕ್ಯಾಂಡಿಡೇಟ್. ಕಾಂಗ್ರೆಸ್ ಪಾರ್ಟಿ ಮಂಡ್ಯದ ಸೀಟನ್ನು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬಿಟ್ಟುಕೊಟ್ಟ ನಂತರ ಅಂಬರೀಶ್ ರವರ ಮಡದಿ ಸುಮಲತಾ ರವರು ಕಾಂಗ್ರೆಸ್ ಅನ್ನು ಬಿಟ್ಟು ಇಂಡಿಪೆಂಡೆಂಟ್ ಆಗಿ ಎಲೆಕ್ಷನ್ ನಲ್ಲಿ ನಿಲ್ಲುತ್ತಾರೆ. ಡೂ ಆನ್ ಡೈ ಸಿಚುವೇಶನ್ ಇದ್ದಂತಹ ಕುಮಾರಸ್ವಾಮಿ ಅವರಿಗೆ ನಿಖಿಲ್ ಕುಮಾರಸ್ವಾಮಿ ಅವರ ಗೆಲುವು ಅತಿ ಮುಖ್ಯವಾಗಿತ್ತು. ಅದಕ್ಕೋಸ್ಕರ ಸುಮಲತಾ ರವರು ಮಂಡ್ಯದಲ್ಲಿ ಎಲೆಕ್ಷನ್ ನಲ್ಲಿ ನಿಲ್ಲದಂತೆ ಪರಿಪರಿಯಾಗಿ ಪ್ರಯತ್ನ ಪಡಲಾಗಿತ್ತು. ಮಂಡ್ಯ ಎಲೆಕ್ಷನ್ ನ ಗೆಲುವಿನ ಅರಿವಿದ್ದಂತಹ ಸುಮಲತಾ ರವರು ತಾನು ನಿಂತರೆ ಅಂಬರೀಶ್ ರವರ ಜನ್ಮಸ್ಥಳ ಮಂಡ್ಯದಲ್ಲಿ ಮಾತ್ರ ಅಂತ ಹೇಳಿ ಪಟ್ಟು ಹಿಡಿದು ನಿಂತಿದ್ರು. ಸುಮಲತಾ ರವರ ಬೆನ್ನಿಗೆ ದರ್ಶನ್ ರವರು ಸಪೋರ್ಟ್ ಆಗಿ ನಿಂತು ಗಲ್ಲಿಗಳಲ್ಲಿ ಸುಮಲತಾ ರವರ ಪರ ಪ್ರಚಾರವನ್ನು ಕೂಡ ಮಾಡಿದ್ರು. ನಿಖಿಲ್ ಕುಮಾರಸ್ವಾಮಿ ಅವರು ಸುಮಲತಾ ವಿರುದ್ಧ ಹೀನಾಯವಾಗಿ ಸೋಲಲು ದರ್ಶನ್ ರವರ ಪ್ರಚಾರ ಕೂಡ ಒಂದು ಕಾರಣ. ಇಲ್ಲೇ ನೋಡಿ ಇವರುಗಳ ನಡುವೆ ವೈರತ್ವ ಶುರುವಾಗುತ್ತೆ. ಆ ಸಮಯದಲ್ಲಿ ತಪ್ಪಿ ಹೋದಂತಹ ಅಧಿಕಾರ, ಆದಂತಹ ಅವಮಾನ, ನಿರಾಸೆ, ಒಬ್ಬಳು ಮಹಿಳೆಯಿಂದ ದೇವೇಗೌಡರ ಕುಟುಂಬಕ್ಕೆ ಬಿದ್ದಂತಹ ಪೆಟ್ಟು ದೇವೇಗೌಡರ ಕುಟುಂಬ ಮರೆತಂತೆ ಕಾಣುವುದಿಲ್ಲ. ಹಾಗಾದ್ರೆ ದರ್ಶನ್ ರವರಿಗೆ ಬೇಲ್ ಸಿಗದಂತೆ ದರ್ಶನ್ ರವರು ಜೈಲಿನಲ್ಲೇ ಉಳಿಯುವಂತೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಏನಾದ್ರೂ ದರ್ಶನ್ ವಿರುದ್ಧ ದೊಡ್ಡದಾದ ದಾಳ ಬೀಸಿರ್ಬೋದಾ?